ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ಕೋರಿ ರಿಟ್ ಅರ್ಜಿ ಸಲ್ಲಿಕೆಯಾಗಿತ್ತು. ಇದರ ವಿಚಾರಣೆ ಇವತ್ತು ನಡೆಯಿತು. ಹಾಗೆ ಮುಂದಿನ ವಿಚಾರಣೆ ಅಕ್ಟೋಬರ್ 30ಕ್ಕೆ ಮುಂದೂಡಿದೆ ಹೈಕೋರ್ಟ್ ಪೀಠ. ವರದಿ ಆಧರಿಸಿ ಪರೇಡ್ನ ಭವಿಷ್ಯ ನಿರ್ಧಾರ ಆಗುತ್ತೆ. ವಿಚಾರಣೆಯನ್ನ ಇದೀಗ ಮುಂದೂಡಿದೆ ಕಲಬುರಗಿ ಹೈಕೋರ್ಟ್ ಪೀಠ. ಹಾಗೆ ಕೆಲ ಸೂಚನೆಗಳನ್ನ ಕೂಡ ಕೊಟ್ಟಿದೆ. ಸಮಸ್ಯೆ ಬಗೆಹರಿಯೋ ಮಾರ್ಗದ ಬಗ್ಗೆ ಸ್ಪಷ್ಟತೆ ಇಲ್ಲ. ವರದಿಯಲ್ಲಿ ಯಾವುದೇ ರೀತಿಯಾದಂತ ಸ್ಪಷ್ಟನೆ ಇಲ್ಲ. ಅಕ್ಟೋಬರ್ 28ನೇ ತಾರೀಕು ಶಾಂತಿ ಸಭೆ ನಡೆಸಿ ಅಕ್ಟೋಬರ್ 30ನೇ ತಾರೀಕು ವರದಿಯನ್ನ ಸಲ್ಲಿಸಿ ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಬಹಳಷ್ಟು ಸಂಘಟನೆಗಳು ರಿಟ್ ಅರ್ಜಿಯನ್ನ ಸಲ್ಲಿಸಿತ್ತು. ಹಾಗಾಗಿ ಅಕ್ಟೋಬರ್ 28ನೇ ತಾರೀಕು ಆ ಎಲ್ಲ ಸಂಘಟನೆಗಳ ಜೊತೆ ಒಂದು ಶಾಂತಿ ಸಭೆಯನ್ನ ನಡೆಸಬೇಕು. ಚಿತ್ತಾಪುರದಲ್ಲಿನ ಸ್ಥಿತಿಯನ್ನ ಪರಿಗಣಿಸಿ ತೀರ್ಮಾನವನ್ನ ಕೈಗೊಳ್ಳಬೇಕು. ಹಾಗೆ ಸಭೆಯ ನಿರ್ಧಾರವನ್ನ ಅಕ್ಟೋಬರ್ 30ನೇ ತಾರೀಕು ತಿಳಿಸಿ ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಇವತ್ತು ಸಭೆಯ ಸಮಯವನ್ನ ಒಂದು ದಿನದಲ್ಲಿ ಅರ್ಜಿದಾರರಿಗೆ ತಿಳಿಸಿ ಬೇಗ ಸಮಸ್ಯೆಯನ್ನ ಬಗೆಹರಿಸೋದು ಒಳ್ಳೆಯದು. ಅಕ್ಟೋಬರ್ 30ಕ್ಕೆ ಇದೀಗ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್ ಪೀಠ. ಅದರ ನಡುವೆ ಕೆಲ ಸೂಚನೆಗಳನ್ನ ಕೊಟ್ಟಿದೆ. ಶಾಂತಿ ಸಭೆಯನ್ನ ಕರೆಸಿ ಎಲ್ಲಾ ಸಂಘಟನೆಗಳ ಜೊತೆ ಮಾತನಾಡಿ 30ನೇ ತಾರೀಕಿಗೆ ಏನು ಅನ್ನೋದನ್ನ ತಿಳಿಸಿ ಅನ್ನೋದಾಗಿ ಹೇಳಿದೆ.